ನೀವು ಯಾವಾಗಲಾದರೂ ಯೋಚಿಸಿದಿರಾ ಎಲ್ಲೆಲ್ಲೋ ಎಷ್ಟೆಷ್ಟು ಹಣನ ಉಳಿಸ್ತೀವಿ ಆದರೂ ಬ್ಯಾಂಕ್ ಅಕೌಂಟ್ ಯಾಕೆ ಖಾಲಿ ಇರ್ತದೆ? ಎಷ್ಟು ಜಾಸ್ತಿ ಶ್ರಮ ಬೀಳ್ತೀವೋ ಕಷ್ಟ ಬೀಳ್ತೀವೋ ಅಷ್ಟು ಬೇಗ ಬೇಗ ಹಣ ಯಾಕೆ ಖಾಲಿ ಆಗ್ತದೆ? ಯಾಕೆ ನಮ್ಮ ಹತ್ರ ಏನೂ ಉಳಿತಾಯ ಆಗಲ್ಲ? ನಿಜ ಏನು ಅಂದರೆ ನಮ್ಮನ್ನು ದೊಡ್ಡ ಜಾಲದಲ್ಲಿ ಸಿಕ್ಕಿಸಿ ಹಾಕಲಾಗಿದೆ. ನಾವು ಒಂದು ಟ್ರ್ಯಾಪಲ್ಲಿ ಬಿದ್ದಿದ್ದೀವಿ. ನಾವೇನೋ ಕಷ್ಟಪಟ್ಟು ಹಣ ಉಳಿಸ್ತೀವಿ, ಅದಕ್ಕೇನು ವ್ಯಾಲ್ಯೂನೇ ಇಲ್ಲ ಅನ್ನೋ ರೀತಿ ಒಂದು ಮಾದರಿನ ಗೊತ್ತಿದ್ದೇ ಮಾಡಲಾಗಿದೆ. ಯಾಕೆಂದರೆ ನಾವು ದಿನ ದಿನ ಮತ್ತಷ್ಟು ಬಡವರಾಗ್ತಾ ಇರಲಿ ಅಂತ. ನಾವು ಯಾವ ಆಧಾರದ ಮೇಲೆ ಯಾವ ದೃಷ್ಟಿಕೋನದಿಂದ ಹಣನ ನೋಡ್ತಾ ಇದ್ದೀವೋ ಅದು ನಕಲಿ, ಫೇಕ್. ಆ ರೂಲ್ಸ್ನ ಫಾಲೋ ಮಾಡಿಕೊಂಡೇ ನಾವು ನಿಧಾನವಾಗಿ ಕಂಗಾಲಾಗ್ತಾ ಇದ್ದೀವಿ. ಇದರ ಹಿಂದಿರುವ ಆಯುಧನೇ ನಕಲಿ ಹಣ. ನಾವು ಕಷ್ಟ ಬಿದ್ದು ಕೆಲಸ ಮಾಡ್ತೀವಿ, ನಾವು ಪ್ರಾಮಾಣಿಕರು, ನಾವು ಸರಿಯಾದ ಟೈಮಿಗೆ ಬಿಲ್ ಪೇ ಮಾಡ್ತೀವಿ, ಆದರೂ ಜೀವನದಲ್ಲಿ ಮುಂದೆ ಹೋಗ್ಲಿಕ್ಕಾಗಲ್ಲ. ಕಾರಣ ಏನಂದರೆ ನಾವು ಅಸಲಿ ಸಂಪತ್ತನ್ನಲ್ಲ, ನಕಲಿ ಭ್ರಮೆನ ಪೋಷಿಸ್ತಾ ಇದ್ದೀವಿ. ನಮ್ಮನ್ನು ಕಷ್ಟಪಡಿ ಹಣ ಉಳಿಸಿ ಸಾಲ ತೀರಿಸಿ ಸಾಧಾರಣ ಜೀವನ ಬದುಕಿ ಅಂತ ಹೇಳಿಕೊಡಲಾಗಿದೆ. ಆದರೆ ಯಾರೂ ಹೇಳದ ಗುಟ್ಟು ನಮ್ಮ ಈ ಹಣ ಏನಿದೆ ಅದು ದಿನೇ ದಿನೇ ಅದರ ವ್ಯಾಲ್ಯೂ ಕಮ್ಮಿ ಆಗ್ತಾ ಇದೆ. ನಾವೇನು ಇವತ್ತು ಹಣ ಉಳಿಸ್ತಾ ಇದ್ದೀವಿ, ಅದರ ವ್ಯಾಲ್ಯೂ ಮುಂದೆ ಕಡಿಮೆ ಆಗ್ತಾ ಹೋಗ್ತದೆ. 5 ವರ್ಷದ ನಂತರ ಈ ಹಣದಿಂದ ಇವತ್ತೇನು ನಾವು ಖರೀದಿ ಮಾಡ್ತೀವೋ ಅಷ್ಟು ವಸ್ತುನ 5 ವರ್ಷದ ನಂತರ ಖರೀದಿ ಮಾಡಲಿಕ್ಕೆ ಆಗಲ್ಲ. ಕಡಿಮೆ ವಸ್ತುನ ತಗೋಬೇಕಾಗ್ತದೆ. ಯಾಕಂದರೆ ಹಣದ ವ್ಯಾಲ್ಯೂ ಕಡಿಮೆ ಆಗಿರ್ತದೆ, ವಸ್ತುವಿನ ಬೆಲೆ ಜಾಸ್ತಿ ಆಗಿರ್ತದೆ. ಆದರೆ ಇದನ್ನು ನಮಗೆ ಯಾರೂ ಹೇಳಲ್ಲ. ಪೂರ್ತಿ ಸಿಸ್ಟಮ್ ನಮ್ಮನ್ನು ಈ ಜಾಲದಲ್ಲೇ, ಈ ಚಕ್ರದಲ್ಲೇ ನಮಗೆ ಸಿಕ್ಕಿಸಿ ಹಾಕಲಾಗಿದೆ. ಸ್ಕೂಲಲ್ಲಿ ನಮಗೆ ಇತಿಹಾಸ, ಭೂಗೋಳ, ಗಣಿತ ಎಲ್ಲ ಕಲಿಸ್ತಾರೆ. ಆದರೆ ನಿಜವಾದ ಸಂಪತ್ತಂದ್ರೆ ಏನು, ಹಣದ ಸುರಕ್ಷೆ ಬಗ್ಗೆ ಯಾರೂ ಹೇಳ್ಕೊಡಲ್ಲ. ಯಾಕಂದರೆ ಈ ಸಿಸ್ಟಮ್ಗೆ ನಮಗೆ ನಿಜ ಗೊತ್ತಾಗಲಿ ಅಂತ ಏನೂ ಬಯಸಲ್ಲ. ಎಲ್ಲ ಕಾಸ್ಟ್ಲಿ ಆಗ್ತಾಯಿದೆ ಅಂತ ನಾವು ಹೆಚ್ಚೆಚ್ಚು ಕೆಲಸ ಮಾಡ್ತೀವಿ. ಈ ಸಿಸ್ಟಮ್ ಮೇಲೆ ಪ್ರಶ್ನೆ ಮಾಡಲಿಕ್ಕೆ ನಮ್ಗೆ ಸಮಯನೇ ಇಲ್ಲ. ಏನು ಉಳಿತಾಯ ಆಗ್ತಾ ಇದೆ ಅದೇ ನಿಜವಾದ ಹಣ ಅಂತ ನಾವು ಒಂದು ಭ್ರಮೆಯಲ್ಲಿ ಬದುಕ್ತಾ ಇದ್ದೀವಿ. ಮುಂದೆ ಹೋಗ್ತಾ ಆ ಹಣದ ವ್ಯಾಲ್ಯೂ ಕಡಿಮೆ ಆಗ್ತದೆ ಅನ್ನೋ ಒಂದು ವಿವೇಕನೂ ನಮಗೆ ಬರಲ್ಲ. ಉಳಿತಾಯ ಮಾಡಿ ಈ ರೀತಿ ಹೇಳೋ ಇನ್ನೂ ಶ್ರೀಮಂತ ಆಗದೇ ಇರೋ ಅಧ್ಯಾಪಕರು, ನಮ್ಮ ಹಣದಿಂದ ಇನ್ನೂ ಜಾಸ್ತಿ ದುಡ್ಡು ಮಾಡ್ತಾ ಇರುವಂತಹ ಬ್ಯಾಂಕ್ಗಳು, ನಕಲಿ ಹಣ, ನಕಲಿ ಶಿಕ್ಷಕರು, ನಕಲಿ ಸಂಪತ್ತು, ಇವೆಲ್ಲ ನಮಗೆ ಯಾವಾಗ ಅರ್ಥ ಆಗುತ್ತಂದರೆ ನಾವು ದಶಕಗಳಿಂದ ಕೆಲಸ ಮಾಡಿ ಹಣ ಉಳಿಸಿ ನಮ್ಮ ಆಸೆ ಆಕಾಂಕ್ಷೆಗಳಿಗೆ ಕಡಿವಾಣ ಹಾಕಿ ಎಲ್ಲೆಲ್ಲ ಆಗುತ್ತೋ ಅಲ್ಲೆಲ್ಲ ಉಳಿಸಿ ನಮ್ಮ ಮುಂದಿನ ಭವಿಷ್ಯಕ್ಕೆ ಅಂತ ನಾವು ರಿಟೈರ್ಮೆಂಟ್ ಆದಾಗ ಆವಾಗ ನಮ್ಗೆ ಅರ್ಥ ಆಗುತ್ತೆ ನಾವಿನ್ನು ಹಣ ಕೂಡಿಸಿದ್ದೀವೋ ಅದು ಸಾಕಾಗಲ್ಲ ಅಂತ. ಅದರ ಬದಲಿಗೆ ಸ್ವಲ್ಪ ಬಂಗಾರ ತಗೊಂಡಿದ್ರೂ ಸಹ ಮೂಲ್ಯ ಉಳಿಸ್ದಾಗ್ತಿತ್ತು, ಭ್ರಮೆಯನ್ನಲ್ಲ. ದುಃಖಕರ ವಿಷಯ ಏನು ಅಂದರೆ ಜನರು ತಾವು ಬುದ್ಧಿವಂತಿಕೆಯಿಂದ ಕೆಲಸ ತಗೋತಾ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ ಅಂತ ಅನ್ಕೋತಾರೆ. ತಾವು ಸುರಕ್ಷಿತರಾಗಿದ್ದೀವಿ ಅನ್ಕೋತಾರೆ. ಅಂದರೆ ಸುರಕ್ಷತೆಯ ಭ್ರಮೆ ತೋರಿಸುವಂತಹ ಒಂದು ವ್ಯವಸ್ಥೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಅರ್ಥ ಆಗಲ್ಲ. ನಿಧಾನವಾಗಿ ನಮ್ಮನ್ನು ಲೂಟಿ ಮಾಡಲಾಗ್ತಾ ಇದೆ. ಈಗ ನೀವೇ ಯೋಚಿಸಿ ನೋಡಿ, ನೀವು ನಿಜವಾದ ಮೌಲ್ಯದ ಕಡೆ, ನಿಜವಾದ ಸಂಪತ್ತಿನ ಕಡೆ ನಿಮ್ಮ ಗಮನನ ಕೇಂದ್ರೀಕರಿಸ್ತೀರೋ ಅಥವಾ ಈ ಸಿಸ್ಟಮ್ನ ಒಂದು ಭ್ರಮೆಯಲ್ಲಿ ಇರ್ತಿರೋ. ನಾವು ಎಷ್ಟೋ ಓದ್ತೀವಿ, ಒಳ್ಳೆ ಮಾರ್ಕ್ಸ್ ತರ್ತೀವಿ, ಆದರೆ ಎಲ್ಲೂ ನಮಗೆ ಹಣಕಾಸಿನ ಜ್ಞಾನ ಸಿಗಲ್ಲ. ಯಾಕೆ ಕಲಿಸಲ್ಲ ಅಂದರೆ ಈ ಸಿಸ್ಟಮೇ ಆ ರೀತಿ ತಯಾರಾಗಿದೆ. ಈ ಶಿಕ್ಷಣ ವ್ಯವಸ್ಥೆ ಕಾರ್ಮಿಕರನ್ನು ತಯಾರು ಮಾಡ್ತಾ ಇದೆ ಹೊರತು ಶ್ರೀಮಂತರನ್ನಲ್ಲ. ಈ ಸಿಸ್ಟಮಲ್ಲಿ ನಮಗೆ ಸುರಕ್ಷತೆಯ ಭಾವ ತೋರಿಸ್ತಾ ಇದ್ದಾರೆ ಹೊರತು ಸ್ವತಂತ್ರತೆ ಅಲ್ಲ. ನಮಗೆ ಸಿಗೋ ಪ್ರೋತ್ಸಾಹ ಯಾವ ರೀತಿ ಇದೆ ಅಂದರೆ ಈಗ ಖರೀದಿ ಮಾಡಿ ಆಮೇಲೆ ಪೇ ಮಾಡಿ, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ, ಲಿಮಿಟ್ ಇರೋ ತನಕ ಖರ್ಚು ಮಾಡಿ, ಇವೆಲ್ಲ ನಮಗೆ ಸಾಲದ ಸುಳಿಯಲ್ಲಿ ಬಂಧನದಲ್ಲಿ ಸಿಕ್ಕಾಕ್ಸ್ತಿದ್ದಾವೇ ಹೊರತು ಸ್ವಾತಂತ್ರ್ಯದ ಕಡೆಗಲ್ಲ. ಖರ್ಚು ಮಾಡೋದು, ಶ್ರಮ ಬೀಳೋದು, ಕಟ್ಟೋದು ಮತ್ತು ಖರ್ಚು ಮಾಡೋದು, ಈ ಚಕ್ರದಿಂದ ನಮಗೆ ಹೊರಗಡೆ ಬರಲಿಕ್ಕೆ ಆಗದಷ್ಟು ನಾವು ಸಿಕ್ಕಾಕೊಂಡು ಬಿಟ್ಟಿದ್ದೀವಿ. ನಮಗೆ ಸಲಹೆ ಕೊಡೋರು ಸಹ ದೀರ್ಘಕಾಲದ ಹೂಡಿಕೆ ಮಾಡಿ, ನಿವೃತ್ತಿ ಯೋಜನೆ, ಶೇರು, ಮ್ಯೂಚುವಲ್ ಫಂಡು, ETF, ಬಾಂಡು, ಬೇರೆ ಕಡೆ ಇನ್ವೆಸ್ಟ್ ಮಾಡಿ ಅಂತಾರೆ. ಇವೆಲ್ಲ ಕಾಗದದ ಭರವಸೆ ಹೊರತು ಗ್ಯಾರಂಟಿ ಅಲ್ಲ. ಎಲ್ಲ ಕಡೆ ಸ್ವಲ್ಪ ಹಾಕಿ ಅಂತಾರೆ, ಯಾಕಂದರೆ ಅವರಿಗೆ ಗ್ಯಾರಂಟಿ ಇರಲ್ಲ. ಅದೃಷ್ಟ ಇದ್ದರೆ ಜಾಸ್ತಿ ಸಿಗ್ಬೋದು ಅನ್ನೋ ಒಂದು ನಂಬಿಕೆ, ಭರವಸೆ. ನಿಜವಾದ ಮೌಲ್ಯ ಈ ಚಿನ್ನ, ಬೆಳ್ಳಿಲಿ ಗ್ಯಾರಂಟಿ ಇರುತ್ತೆ. ಆದರೆ ನಮಗೆ ಆ ಸಹಜ ಸತ್ಯಕ್ಕಿಂತ ಆರಾಮ ಕೊಡುವ ಭ್ರಮೆ ಇಷ್ಟ ಆಗುತ್ತೆ. ನಮ್ಮ ಪ್ರತಿ ನಿರ್ಣಯದಿಂದ ನಮ್ಮ ಭವಿಷ್ಯ
ಆಕಾರ ಪಡಿತಾ ಇದೆ. ಬ್ಯಾಂಕು ಹಣ ಪ್ರಿಂಟ್ ಮಾಡ್ತದೆ, ಸರ್ಕಾರ ತೀರಿಸಲು ಆಗದಿರುವಷ್ಟು ಖರ್ಚು ಪಾಸ್ ಮಾಡ್ತದೆ. ಶಿಕ್ಷಕರು ಎಂಥ ಶಿಕ್ಷಣ ಕಲಿಸ್ತಾರೆ ಅಂದರೆ ಅದನ್ನು ಅವರೇ ಅಪ್ಲೈ ಮಾಡ್ಕೊಂಡಿರಲ್ಲ. ಇವೆಲ್ಲದರ ಮಧ್ಯೆ ಸಿಕ್ಕಾಕೊಂಡಿರೋದು ನಾವು. ಹೀಗಾಗಿ ನಾವು ಶ್ರೀಮಂತರಾಗಲ್ಲ, ಬಡವರಾಗಿ ಇರ್ತೀವಿ. ಎಲ್ಲಿ ತನಕ ಇವೆಲ್ಲ ನಮಗೆ ಅರ್ಥ ಆಗಲ್ವೋ ಅಲ್ಲಿ ತನಕ ನಾವು ಈ ಟ್ರ್ಯಾಪಲ್ಲಿ ಬಿದ್ದಿರ್ತೀವಿ. ಬೇಕಾದರೆ ಗಮನಿಸಿ ನೋಡಿ, ನಿಮ್ಮ ಸಂಬಳ ಬಂದಾಗ, ನಿಮ್ಮ ಪೇಮೆಂಟ್ ಆದಾಗ ಅದರಲ್ಲಿ ವಾಸ್ತವದಲ್ಲಿ ನಿಮ್ಮ ಹಣ ಎಷ್ಟು ಬಾಡಿಗೆ ಹೋಗ್ತದೆ, ಎಷ್ಟು ಬಡ್ಡಿಗೆ ಹೋಗ್ತದೆ, ಎಷ್ಟು EMIಗೆ ಹೋಗುತ್ತೆ, ತಿಂಗಳಿನ ಕೊನೆಯಲ್ಲಿ ಎಷ್ಟು ಉಳಿತದೆ. ಆ ಉಳಿದ ಹಣದಲ್ಲಿ ನೀವು ಅದನ್ನು ಕಾಗದದ ರೂಪದಲ್ಲಿ ಹಾಗೆ ಇಡ್ಲಿಕ್ಕೆ ಬಯಸ್ತೀರಾ ಅಥವಾ ಏನಾದರೂ ಮೌಲ್ಯದ್ದು ಖರೀದಿ ಮಾಡ್ತೀರಾ, ವ್ಯಾಲ್ಯೂ ಇರುವಂಥದ್ದನ್ನು ಕೂಡಿಸ್ತೀರಾ. ಎಲ್ಲಿವರೆಗೆ ನಾವು ನಮಗೆ ಕಲಿಸಿದ ನಿಯಮಗಳ ಮೇಲೆ ನಡೀತಾ ಇರ್ತೀವೋ, ಈ ಸಿಸ್ಟಮ್ನ ನಂಬ್ಕೊಂಡಿರ್ತೀವೋ ಅಲ್ಲಿ ತನಕ ನಾವು ಅವರ ತಂತ್ರದಲ್ಲಿ ಸಿಕ್ಕಾಕೊಂಡಿರ್ತೀವಿ. ನಾವೇನು ಅಲ್ಪ ಸ್ವಲ್ಪ ಹಣ ಭವಿಷ್ಯಕ್ಕೆ ಅಂತ ಕೂಡಿಸ್ತಾ ಇರ್ತೀವೋ ಅದು ನಕಲಿ ಹಣ. ನಕಲಿ ಹಣ ಅಂದರೆ ಮುಂದೆ ಹೋಗ್ತಾ ಹೋಗ್ತಾ ಅದರ ವ್ಯಾಲ್ಯೂ ಕಡಿಮೆ ಆಗ್ತಾ ಇರ್ತದೆ. ನಿಜವಾದ ಹಣ ಅಂದರೆ ಪ್ರಿಂಟ್ ಮಾಡಲಿಕ್ಕೆ ಆಗದೇ ಇರುವಂಥದ್ದು. ಯಾವ ರಾಜಕೀಯ ವ್ಯಕ್ತಿ, ಯಾವ ಬ್ಯಾಂಕ್ ಆಗಲಿ ಪ್ರಿಂಟ್ ಮಾಡದೇ ಇರುವಂಥದ್ದು. ಚಿನ್ನ, ಬೆಳ್ಳಿ ಇವು ನಮ್ಮ ಅಸ್ತಿತ್ವಕ್ಕಿಂತ ಮುಂಚೆ ಇದ್ವು, ಮುಂದೆನೂ ಇರ್ತವೆ. ಚಿನ್ನ ಭೂಮಿ ಜೊತೆ ಬಂದಿರುವಂಥದ್ದು, ಯಾವ ಸರ್ಕಾರದ ಆದೇಶದಿಂದ ಅಲ್ಲ. ಹಣದ ಮೌಲ್ಯ ಕಡಿಮೆ ಆಗ್ತಾ ಹೋಗ್ತದೆ, ಆದರೆ ಚಿನ್ನದಲ್ಲ. ಭಾಷೆ ಯಾವುದೇ ಇರಲಿ, ದೇಶ ಯಾವುದೇ ಇರಲಿ, ಯುಗ ಯಾವುದೇ ಇರಲಿ, ಚಿನ್ನಕ್ಕೆ ಅದರದೇ ಆದ ಮೌಲ್ಯ ಇದೆ. 5 ವರ್ಷದ ಹಿಂದೆ ಚಿನ್ನಕ್ಕೇನು ಬೆಲೆ ಇತ್ತು, ಈಗ ಜಾಸ್ತಿ ಆಗಿದೆ. ಇದರ ಅರ್ಥ ಚಿನ್ನಕ್ಕೆ ಬೆಲೆ ಜಾಸ್ತಿ ಆಯ್ತು ಅಂತಲ್ಲ, ಹಣದ ಮೌಲ್ಯ ಕಡಿಮೆ ಆಗ್ತಾ ಇದೆ. ಯಾಕೆ ಹೀಗೆ? ಪ್ರತಿ ವರ್ಷ ಕೋಟಿಗಟ್ಟಲೆ ಹಣ ಪ್ರಿಂಟ್ ಮಾಡ್ತಾರೆ. ನಾವು ಕಷ್ಟ ಬಿದ್ದು ಕೆಲಸ ಮಾಡ್ತಾ ಹೋದಷ್ಟು ಹಣದ ಮೌಲ್ಯ ಕಡಿಮೆ ಆಗ್ತಾನೇ ಬರ್ತದೆ. ಇನ್ನು ಬೆಳ್ಳಿ, ಅದರ ಡಿಮ್ಯಾಂಡ್ ಸಹ ಜಾಸ್ತಿ ಆಗ್ತಾ ಇದೆ. ಎಲೆಕ್ಟ್ರಾನಿಕ್ಸಲ್ಲಿ, ಸೋಲಾರ್ ಪ್ಯಾನಲಲ್ಲಿ, ಬ್ಯಾಟ್ರಿಗಳಲ್ಲಿ, ಚಿಕಿತ್ಸೆಯ ಉಪಕರಣಗಳಲ್ಲಿ ಇದರ ಬೇಡಿಕೆ ಇದೆ. ಮುಂದೆ ಚಿನ್ನ, ಬೆಳ್ಳಿ ಇವೆಲ್ಲ ವ್ಯಾಲ್ಯೂ ಜಾಸ್ತಿ ಆಗ್ತಾನೆ ಹೋಗ್ತದೆ. ಹಾಗಾಗಿ ಮೊದಲು ನಾವು ಸುರಕ್ಷತೆಯ ನಿರ್ಣಯ ಮಾಡಬೇಕು. ಬಡವರಾಗ್ತಾ ಇದ್ದಾರೆ. ವ್ಯತ್ಯಾಸ ನಮ್ಮ ಯೋಚನೆಯಲ್ಲಿದೆ. ಭವಿಷ್ಯದ ಬಗ್ಗೆ ಯೋಚನೆ ಮಾಡೋರಿಗೆ ವಾಸ್ತವದ ಅರಿವಿರಬೇಕು. ನಮ್ಮ ಜೀವನ ಯೋಚನೆ ಹೇಗಂದರೆ, ನಾವು ಓದಿದ್ದೇವೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ, ಜಾಸ್ತಿ ಗಳಿಸಬೇಕು, ಒಂದಿನ ಸುರಕ್ಷಿತವಾಗಿ ರಿಟೈರ್ ಆಗಬೇಕು. ಇದೇ ನಮಗೆ ತಂದೆ ತಾಯಿಗಳು ಶಿಕ್ಷಣ ವ್ಯವಸ್ಥೆ ಹೇಳಿಕೊಟ್ಟಿರೋದು. ಈ ಯೋಜನೆಯಲ್ಲೇ ನಾವು ಬದುಕ್ತಾ ಇದ್ದೀವಿ. ಆದರೆ ಈ ಯೋಜನೆ ಏನಿದೆ, ಈ ಸಿಸ್ಟಮ್ ಏನಿದೆ, ಇದು ಔಟ್ ಆಫ್ ಡೇಟ್ ಆಗಿದೆ. ಇದನ್ನು ನಮಗೆ ಯಾರೂ ಹೇಳಿಲ್ಲ. ಇವತ್ತು ನಮ್ಮ ಸಂಬಳ ಬ್ಯಾಂಕ್ ಅಕೌಂಟಿಗೆ ಮುಟ್ಟೋಕ್ಕಿಂತ ಮುಂಚೆ ಕಟ್ ಆಗ್ತಾ ಇದೆ. ಬಾಡಿಗೆ, ಗಾಡಿ, ಕ್ರೆಡಿಟು, ಮಕ್ಕಳ ಓದು, ಮೊಬೈಲ್ EMI, ಉಳಿಸೋದೇನು ಏನೂ ಇಲ್ಲ. ಒಂದೊಂದು ಸಲ ತಿಂಗಳ ಕೊನೆಯಲ್ಲಿ ಸಾಲ ಮಾಡ್ತಾ ಇದ್ದೀವಿ. ಖರ್ಚಿನ ಜಾಲದಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದೀವಿ. ಬಿಲ್ ಕಟ್ಟಲಿಕ್ಕೇ ಬದುಕ್ತಾ ಇದ್ದೀವಿ. ಅಲ್ಪ ಸ್ವಲ್ಪ ಉಳಿಸಿ ಬ್ಯಾಂಕಲ್ಲಿ ಜಮಾ ಮಾಡಿದ್ರೆ ಬ್ಯಾಂಕ್ ಅದೇ ದುಡ್ಡನ್ನ ಜಾಸ್ತಿ ಬಡ್ಡಿಗೆ ಸಾಲ ಕೊಡ್ತಾ ಇದೆ. ಅದರಿಂದ ಅವರು ಗಳಿಸ್ತಾ ಇದ್ದಾರೆ. ನಾವು ಉಳಿಸ್ತಾ ಇದ್ದೀವಿ, ಬ್ಯಾಂಕ್ ಗಳಿಸ್ತಾ ಇದ್ದಾರೆ. ಇದು ಬಡವರ ಪಾಡು ಅಂತಲೇ ಅಲ್ಲ. ತಿಂಗಳಿಗೆ 2-3 ಲಕ್ಷ ಗಳಿಸುವಂತಹ ಜನರು ಸಹ ಆರ್ಥಿಕವಾಗಿ ಕುಗ್ಗಿ ಹೋಗ್ತಾ ಇದ್ದಾರೆ. ಯಾಕೆಂದರೆ ತೋರಿಕೆ, ಪ್ರತಿಷ್ಠೆ, ತೋರಿಕೆಯ ಜೀವನ ತೋರಿಸ್ಕೊಳ್ಳಿಕ್ಕೆ ಹೋಗಿ ಸಾಲದ ಸುಳಿಯಲ್ಲಿ ಸಿಕ್ಕಾಕೋತಾ ಇದ್ದಾರೆ. ಜಾಸ್ತಿ ಗಳಿಸಿದಷ್ಟು ಜಾಸ್ತಿ ಖರ್ಚು ಮಾಡ್ಕೋತಾ ಇದ್ದಾರೆ. ಎಷ್ಟು ಗಳಿಸ್ತೀವಿ ಅನ್ನೋದು ಮುಖ್ಯ ಅಲ್ಲ. ನಿಮ್ಮ ಮನಸ್ಸು ಖರ್ಚು ಮಾಡುವ ಶ್ರೇಣಿಯಲ್ಲಿದ್ದರೆ ನೀವು ಗುಲಾಮರಾಗ್ತೀರಾ. ಸಂಪತ್ತಿನ ಶ್ರೇಣಿಯಲ್ಲಿದ್ದರೆ ಸ್ವಾತಂತ್ರ್ಯರಾಗ್ತೀರಾ. ಬದಲಾವಣೆ ಅನ್ನೋದು ಸಂಬಳ ಜಾಸ್ತಿ ಆದರೂ ಬರಲ್ಲ, ಮಾನಸಿಕವಾಗಿ ಬದಲಾದಾಗ ಬದಲಾವಣೆ ಆಗ್ತದೆ. ನಾವು ನಿಜವಾದ ಮೌಲ್ಯಯುತವಾದಂತಹ ಸಂಪತ್ತನ್ನು ಕ್ರೋಢೀಕರಿಸಬೇಕು ಅಥವಾ ಸುಳ್ಳು ಭರವಸೆಯಲ್ಲಿ, ಭ್ರಮೆಯಲ್ಲಿ ಬದುಕಬೇಕು. ನಂಬಿಟ್ಟಿದ್ದು ನಮಗೆ ಶೇರಲ್ಲಿ ಇನ್ವೆಸ್ಟ್ ಮಾಡಿ, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ, ಆ ಬಾಂಡಲ್ಲಿ ಹಾಕಿ, ಈ ರೀತಿ ಉಪದೇಶ ಮಾಡ್ತಾರೆ, ಸಲಹೆ ಕೊಡ್ತಾರೆ. ಆದರೆ ಅವರು ತಮ್ಮೆಲ್ಲ ದುಡ್ಡನ್ನ ಬಂಗಾರ ತಗೊಳ್ಳಿಕ್ಕೆ ಯೂಸ್ ಮಾಡ್ತಾರೆ. ಯಾಕೆಂದರೆ ಈ ಸಿಸ್ಟಮ್ನ ಚಾಲು ಆಗಿಡಬೇಕಲ್ಲ, ರನ್ನಿಂಗಲ್ಲಿ ಇಡಬೇಕಲ್ಲ. ಹಾಗಾಗಿ ಎಲ್ಲಿವರೆಗೆ ನಾವು ಈ ನಕಲಿ ಹಣಕ್ಕಾಗಿ ಕೆಲಸ ಮಾಡ್ತಾ ಇರ್ತೀವೋ, ನಕಲಿ ಶಿಕ್ಷಕರ ಸಲಹೆ ಕೇಳ್ತಾ ಇರ್ತೀವೋ, ಸಮಯದ ಜೊತೆ ತನ್ನ ಮೌಲ್ಯ ವ್ಯಾಲ್ಯೂ ಕಡಿಮೆ ಆಗ್ತಾ ಇರೋ ಯೋಜನೆಗೆ ಹಣ ಹಾಕ್ತಾ ಇರ್ತೀವೋ, ಅಲ್ಲಿಯವರೆಗೆ ನಾವು ಬಂದಿಯಾಗಿರ್ತೀವಿ. ನಮ್ಮನ್ನು ಬಡವರನ್ನಾಗಿ ಇಡಲು ತಯಾರಿಸಿರುವ ಈ ಸಿಸ್ಟಮಲ್ಲಿ ಸಿಕ್ಕಾಕೊಂಡಿರ್ತೀವಿ. ನಾವು ಅವೇರ್ ಆದರೆ ನಿಜವಾದ ಸಂಪತ್ತನ್ನು ಕೂಡಿಸಲಿಕ್ಕೆ ಮುಂದಾಗ್ತೀವ ಅಥವಾ ಸುಂದರ ಭ್ರಮೆಯಲ್ಲಿ ಮುಂದೆ ಹಣ ಬರುತ್ತೆ ಅನ್ನೋ ಒಂದು ಭ್ರಮೆಯಲ್ಲಿ ಇರ್ತೀವ? ಅದು ನಮ್ಮ ಬಿಟ್ಟಿದ್ದು.